ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಬೆಂಗಳೂರು ಮೈಸೂರು ರೀಜನ್ ಅಲ್ಲಿ ಬಹುಶಃ ಅಲ್ಲಿ ಒಂದೇ ಕಡೆ ಸಿಗೋದು ಅನ್ಸುತ್ತೆ ಈ ಹುರ್ಗಾಳು ಸಿಗುತ್ತಲ್ಲ, ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಹುರ್ಗಾಳು ಆಕ್ಚುಲ್ ಆಗಿ ನಮ್ಮಮ್ಮನ ಒಂದು ಸಿಗ್ನೇಚರ್ ಡಿಶ್, ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ನಾನು ನೋಡಿರೋ ಹಾಗೆ ಸುಮಾರಾಗಿ ಹುರ್ಗಾಳು ಮಾಡೋರು ತುಂಬಾನೇ ಕಡಿಮೆ, ಯಾಕೆಂದ್ರೆ ತುಂಬಾ ರೇಜ್ಗೆ ಕೆಲಸ, ತುಂಬಾ ಹೊತ್ತು ತಗೊಳುತ್ತೆ. ಆದ್ರೆ ನೀವು ಅಂಗಡಿನಲ್ಲಿ ತರುವಂತ ಒಂದು ಹುರ್ಗಾಳಿಗೂ ಮನೇಲೇ ಮಾಡ್ಕೊಂಡು ತಿನ್ನುವಂತ ಹುರ್ಗಾಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಈ ಹುರ್ಗಾಳನ್ನ ಮಾಡಕ್ಕೆ ನಾನಿಲ್ಲಿ ಹೆಸರು ಕಾಳು, ಕಡಲೆಕಾಳು, ಮಡಿಕೆ ಕಾಳು ಮತ್ತೆ ಹುರುಳಿಕಾಳು ಇದಿಷ್ಟನ್ನು ಉಪಯೋಗಿಸ್ಬಿಟ್ಟು ಮಾಡ್ತಾ ಇದ್ದೀನಿ. ನೀವು ಹಲಸಂದೆ ಕಾಳು ಮತ್ತೆ ಇನ್ಯಾವುದಾದ್ರು ಕಾಳು ನಿಮ್ಮಲ್ಲಿ ಲಭ್ಯನೋ ಆ ಕಾಳನ್ನ ಹಾಕಿ ಕೂಡ ಮಾಡ್ಕೋಬಹುದು. ಈ ಹುರ್ಗಾಳನ್ನ ಮಾಡಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: ಅರ್ಧ ಕಪ್ನಷ್ಟು ಹೆಸರು ಕಾಳು, 1/4 ಕಪ್ನಷ್ಟು ಹುರುಳಿಕಾಳು, 1/4 ಕಪ್ನಷ್ಟು ಮಡಿಕೆ ಕಾಳು ಅಂದರೆ ಮಾತ್ ಬೀನ್ಸ್. ಇದು ಹೆಚ್ಚು ಕಮ್ಮಿ ಹೆಸರು ಕಾಳು ಥರನೇ ಇರುತ್ತೆ, ಆದರೆ ಸ್ವಲ್ಪ ಕಲರ್ ಈ ಬ್ರೌನಿಶ್ ಮೇಲೆ ಬರುತ್ತೆ. 1/4 ಕಪ್ಗಿಂತ ಒಂಚೂರು ಜಾಸ್ತಿ ಕಡಲೆಕಾಳು ಅಂದರೆ 1 ಟೇಬಲ್ ಸ್ಪೂನ್ ಹೆಚ್ಚು ಹಾಕ್ಕೊಂಡಿದ್ದೀನಿ. 1/4 ಕಪ್ನಷ್ಟು ಕೊಬ್ಬರಿ ಚೂರುಗಳು ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀವು ಬೇಕಾದ್ರೆ ಸಣ್ಣದಾಗಿ ಹೆಚ್ಚಿಬಿಟ್ಟು ಕೂಡ ಹಾಕೋಬೋದು. 1 ರಿಂದ 2 ಟೇಬಲ್ ಸ್ಪೂನ್ ಹುರ್ಗಡ್ಲೆ ನಿಮಗೆ ತಿಂದಾಗ ಕ್ರಿಸ್ಪ್ ಆಗಿಲ್ಲ ಅಂತಂದರೆ ಸ್ವಲ್ಪ ಅದನ್ನು ಬೆಚ್ಚಗೆ ಮಾಡ್ಕೊಳ್ಳಿ. ಇದು ಕಾಳುಗಳಿಂದ ಮಾಡಿರೋದಾದ್ರಿಂದ ಸ್ವಲ್ಪ ಡೈಜೆಷನ್ಗೆ ಇಂಗು ಹಾಕಿದ್ರೆ ಒಳ್ಳೆಯದು. ಆದರೆ ಗ್ಲೂಟೆನ್ ಫ್ರೀ ಫುಡ್ ಬೇಕಂದರೆ ಇಂಗು ಹಾಕಬೇಡಿ. 1/8 ಟೀ ಸ್ಪೂನಷ್ಟು ಇಂಗಿನ ಪುಡಿ ಬೇಕು, ಇಲ್ಲಾಂದರೆ ಈ ಥರ ಪುಡಿ ತೊಗೊಂಡ್ರೆ, ನೀವು ಈ ಥರ ಇಂಗು ತೊಗೊಂಡ್ರೆ ಇಷ್ಟು ಹಾಕಿ ಸುಮಾರಾಗಿ ಒಂದು ದೊಡ್ಡ ಪಿಂಚಿನಷ್ಟು. 1 ರಿಂದ 1/4 ಟೀ ಸ್ಪೂನಷ್ಟು ಹಚ್ಮೆಣಸಿನ ಪುಡಿ, ಸುಮಾರಾಗಿ 3/4 ಟೀ ಸ್ಪೂನಷ್ಟು ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು, ಸುಮಾರಾಗಿ 3 ರಿಂದ 4 ಟೇಬಲ್ ಸ್ಪೂನು ಅಥವಾ 1/4 ಕಪ್ನಷ್ಟು ಕಡಲೆಕಾಯಿ ಬೀಜ. ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರಬೇಕು. ಅದು ಹುರಿದ ಕಡಲೆಕಾಯಿ ಬೀಜ, ಸಿಪ್ಪೆನ ತೆಗೆದುಕೊಂಡು ಇಟ್ಕೊಂಡಿರಿ. ಅದನ್ನು ಅರ್ಧನೇ ಆಗಬೇಕಂತೇನಿಲ್ಲ, ಹೋಲ್ ಇದ್ರೂ ಪರವಾಗಿಲ್ಲ. ಮತ್ತು ನೀರು 1.5 ರಿಂದ 2 ಟೇಬಲ್ ಸ್ಪೂನಷ್ಟು ಇಟ್ಕೊಂಡಿದ್ದೀನಿ. ಅದನ್ನು ಹದ ನೋಡ್ಕೊಂಡು ಹಾಕ್ಕೊಳ್ಳೋಣ. ಮೊದಲಿಗೆ ನಾವು ಎಲ್ಲ ಕಾಳುಗಳನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಸುಮಾರು, ಇವಾಗ ನಾವು ಅರ್ಧ ಕಪ್ ಅಂದರೆ ಸುಮಾರು 1-1.5 ಕಪ್ ನೀರಿನಲ್ಲಿ ನೆನೆಸಿಟ್ಟಿರಿ. ಉಳಿದಿದ್ದಕ್ಕೂ ಎಲ್ಲ ಸ್ವಲ್ಪ ಜಾಸ್ತಿನೇ ನೀರು ಹಾಕಿರಿ, ಯಾಕೆಂದರೆ ಅದು ಚೆನ್ನಾಗಿ ನೆನೆಬೇಕು. ಇದನ್ನು ರಾತ್ರಿ ನೆನೆಸಿಟ್ಟಿದ್ದೀನಿ. ಈಗ ನಾವು ಒಂದೊಂದೇ ಕಾಳನ್ನು ನೀರನ್ನು ತೆಗೆದುಬಿಟ್ಟು ಒಂದು ಶುಭ್ರವಾದ ಟವಲ್ಲು ಅಥವಾ ಒಂದು ಬಟ್ಟೆ ಮೇಲೆ ನೀವು ಹರಡಬೇಕು. ಇದನ್ನು, ಈ ಕಾಳುಗಳನ್ನು ನೀವು ಕೆಳಗಡೆ ಕಲ್ಲಿರತ್ತಲ್ಲ, ಕಲ್ಲು ಅಥವಾ ಕಳ್ಳುಗಾಳು ಅಂತಾರಲ್ಲ, ಸ್ವಲ್ಪ ನೆನೆಯೋದೇ ಇಲ್ವಲ್ಲ, ಅದನ್ನು ತೆಗಿಯೋಕ್ಕೆ ಸ್ವಲ್ಪ ಈ ಥರ ಶೇಕ್ ಮಾಡಿ ಮೇಲ್ಗಡೆ ಮಾತ್ರ ತಗೊಂಡ್ಬಿಟ್ಟು ಈ ಥರ ತಗೋತಾ ಇದ್ರೆ ಸ್ವಲ್ಪನೇ ನಿಮಗೆ ಕೆಳಗಡೆ ಕಲ್ಲು ಅಥವಾ ಕಳ್ಳುಗಾಳಿದ್ರೆ ಅದನ್ನು ತೆಕ್ಕೊಂಡ್ಬಿಡ್ಬೋದು. ಆ್ಯಕ್ಚುಲಾಗಿ ಈ ಹೆಸರು ಕಾಳು ತುಂಬ ಚೆನ್ನಾಗಿದೆ. ಸುಮ್ಮನೆ ನೀರನ್ನು ಈ ಥರ ಎಲ್ಲ ಕಾಳುಗಳನ್ನು ಬಸಿಬಿಡೋಣ. ಆದರೆ ಬೇರೆ ಬೇರೆಯಾಗೆ ನೀವು ನೀರನ್ನು ಬಸಿಬೇಕು. ನೀವು ಕಾಳುಗಳನ್ನು ಬೇರೆ ಬೇರೆಯಾಗೇ ಹರಡಬೇಕು. ಸೊ ಒಂದೊಂದೇ ಕಾಳನ್ನು ನೀರು ಚೆನ್ನಾಗಿ ಇಳಿದ ಮೇಲೆ ನೀವು ಈ ಥರ ಹರಡಿ. ಕಡಲೆಕಾಳು, ಯಾವುದೇ ಕಾಳನ್ನು ನೀವು ಕಲ್ಲು ತೆಗಿಬೇಕಾದ್ರೆ ಅದೇ ಥರ ಈ ಥರ ನಿಧಾನಕ್ಕೆ ಸ್ವಲ್ಪ ಚೆನ್ನಾಗಿ ನೀರು ಹಾಕ್ಬಿಟ್ಟು ನಿಧಾನಕ್ಕೆ ಈ ಥರ ಶೇಕ್ ಮಾಡಿಬಿಟ್ಟು ಮೇಲ್ಗಡೆ ಮಾತ್ರ ತಗೊಂಡು ಬರ್ತಾ ಇದ್ರೆ ನಿಮಗೆ ಕಲ್ಲೆಲ್ಲ ತೆಗಿಬೋದು. ಹುರುಳಿಕಾಳು, ಮತ್ತೆ ಮಡಿಕೆ ಕಾಳು, ಈ ಥರ ಎಲ್ಲ ಕಾಳುಗಳನ್ನು ಹರಡ್ಬಿಟ್ಟು 3 ರಿಂದ 4 ಗಂಟೆ ಬಿಡಬೇಕು. ಅಂದರೆ ಇದರಲ್ಲಿರೋ ನೀರಿನ ಅಂಶ ಹೋಗಬೇಕು, ಆದರೆ ಪೂರ್ತಿ ಒಣಗಬಾರ್ದು. ಈಗ ಒಂದು 3 ಗಂಟೆ ಆಗಿದೆ ಆಗಲೇ. ಒಂದು ತುಂಬ ನಾವು ಕೈಲಿ ತೊಗೊಂಡ್ರೆ ಕೈಗೆ ನೀರು ಅಂಟಲ್ಲ, ಸೊ ಎಲ್ಲ ನೀರೆಲ್ಲ ಹೋಗಿದೆ, ಕಾಳು ಕರೆಕ್ಟಾಗಿದೆ. ಇವಾಗ ಒಂದೊಂದಾಗಿ ನಾವು ಇದನ್ನು ಹುರಿಬೇಕು. ಈಗ ಕಾಳುಗಳನ್ನೆಲ್ಲ ಹುರ್ಕೋಬೇಕಲ್ಲ, ಅದಕ್ಕೆ ಒಂದು ದಪ್ಪ ತಳದ ಒಂದು ಬಾಣಲೆ ಅಥವಾ ಪಾತ್ರೆನ ನೀವು ಇಟ್ಬಿಟ್ಟು ಅದನ್ನು ಮೀಡಿಯಮ್ ಲೋ ಹೀಟಲ್ಲಿ ಬಿಸಿಗಿಡಿ. ಸ್ವಲ್ಪ ಬೆಚ್ಚಗಾದ್ಮೇಲೆ ಫಸ್ಟ್ ಕೊಬ್ಬರಿನ ಬೆಚ್ಚಗೆ ಮಾಡಿ ಇಟ್ಕೊಂಡ್ಬಿಡೋಣ. ಈಗ ಇದು ಬೆಚ್ಚಗಾಗಿದೆ. ಇದನ್ನು ಒಂದು ತಟ್ಟೆಗೆ ತೆಕ್ಕೊಂಬಿಡಿ. ಇದಕ್ಕೆ ನೀವು ಒಂದು ಕ್ಲೀನಾದ ಒಂದು ಬಟ್ಟೆ ಇಟ್ಕೊಂಡಿದ್ರೆ ಇದನ್ನು ಎಲ್ಲ ತೆಗೆದ್ಬಿಟ್ಟು ಈಗ ಒಣಗಕ್ಕೆ ಹಾಕಿದ್ವಲ್ಲ
ಅದನ್ನು ಒಂದೊಂದಾಗಿ ಹುರ್ಕೊಳ್ಳೋಣ. ಕಾಲು ಕಪ್ಪೆ ನೆನೆಸಿರೋದ್ರಿಂದ ಅಷ್ಟು ಹಾಕ್ಬಿಟ್ಟು ಒಂದ್ಸಲಕ್ಕೆ ಹುರಿಬೋದು. ಮೊದಲಿಗೆ ಮಟಕಿ ಕಾಳನ್ನು ಹುರಿತಾ ಇದ್ದೀನಿ. ಇದನ್ನು ನೀವು ಆ್ಯಕ್ಚುಲಾಗಿ ಇದು ಒರಿಜಿನಲ್ ಸೈಜಿಗೆ ಬರೋ ತನಕ ಹುರಿಬೇಕು. ಇದು ನೀರಿನ ಅಂಶ ಎಲ್ಲ ಹೋಗಿ ಅದು ಮತ್ತೆ ಚಿಕ್ಕದಾಗತ್ತೆ, ಅಲ್ಲಿ ತನಕ ಇದನ್ನು ಹುರಿತಾ ಇರಬೇಕು. ಇದೊಂದು 6 ನಿಮಿಷ ಆದಮೇಲೆ ನಿಮಗೆ ಹೀಗೆ ಸ್ವಲ್ಪ 1 ನಿಮಿಷ ಹಿಂಗೆ ಬಿಟ್ಟರೆ, ಫ್ಯೂ ಸೆಕೆಂಡ್ಸ್ ಹಿಂಗೆ ಬಿಟ್ಟರೆ ನಿಮಗೆ ಸಣ್ಣದಾಗಿ ಪಟ ಪಟ ಅನ್ನೋ ಶಬ್ದ ಕೇಳಿಸುತ್ತೆ. ನಿಮಗೆ ಹಿಂಗೆ ಹುರಿತಾ ಇರ್ಬೇಕಾದ್ರೆ ಕಾಳುಗಳೆಲ್ಲ ಗಟ್ಟಿಯಾದಂಗೆ ಶಬ್ದ ಬರುತ್ತೆ. ಆದರೆ ಇದಿನ್ನೂ ಆಗಿಲ್ಲ. ನೀವು ಚೆಕ್ ಮಾಡಬೇಕಾದ್ರೆ ಒಂದನ್ನು ತಿಂದು ನೋಡಿದ್ರೇ ಈಸಿಯಾಗಿ ಗೊತ್ತಾಗೋದು. ಹುರಿದಾಗ ಗಟ್ಟಿಯಾದ ಕಾಳನ್ನು ಹುರಿದಿರೋ ಅಂತ ನಿಮಗೆ ಆ ಥರ ಅನಿಸುತ್ತೆ. ಮತ್ತು ಶಬ್ದ ಕೂಡ ಚೇಂಜ್ ಆಗಿದೆ. ಈಗ ಇದನ್ನು ಬೆಸ್ಟ್ ಮೆಥಡಲ್ಲಿ ಚೆಕ್ ಮಾಡಬೇಕಂದ್ರೆ ಒಂದು ಕಾಳು ತೊಗೊಂಡ್ಬಿಟ್ಟು ನಿಮಗೆ ತಿಂದು ನೋಡಿದ್ರೆ ಗೊತ್ತಾಗುತ್ತೆ. ಅದು ಕ್ರಂಚಿಯಾಗಿರುತ್ತೆ, ಸಾಫ್ಟ್ ಆಗಿರಬಾರ್ದು ಆದರೆ ಅಷ್ಟೇ. ಸೊ ಇವಾಗ ಇದು ಈ ಕಾಳನ್ನು ಹುರಿದಾಯಿತು. ನಾನು ಇದನ್ನು ಒಂದು ಪ್ಲೇಟಿಗೆ ತೆಗಿತೀನಿ. ಮತ್ತು ಈಗ ಇದನ್ನು ವಾಪಸ್ಸಿಟ್ಟು ಆ್ಯಕ್ಚುಲಾಗಿ ಇಲ್ಲಿಗೆಲ್ಲ ಅಂಟ್ಕೊಂಡಿದ್ರೆ ಏನು ಮಾಡಿ ಅಂದರೆ ಸ್ವಲ್ಪ ನೀರನ್ನು ಚಿಮುಕಿಸ್ಬಿಟ್ಟು ಈ ಥರ ಬಟ್ಟೆ ಇಟ್ಟಿರ್ತೀರಲ್ಲ ಅದರಲ್ಲಿ ಚೆನ್ನಾಗಿ ಒರೆಸಿದ್ರೆ ಅಂಟ್ಕೊಂಡಿರುತ್ತಲ್ಲ ಬಾಣಲೆಗೆ ಅದೆಲ್ಲ ಬರುತ್ತೆ. ಇವಾಗ ಹುರುಳಿ ಕಾಳನ್ನು ಇದೇ ರೀತಿಯಾಗಿ ಹುರ್ಕೊಳ್ಳೋಣ. ನೆಂದಿರೋದ್ರಿಂದ ಕಾಳುಗಳೆಲ್ಲ ದಪ್ಪ ಆಗಿರುತ್ತೆ. ನೀವು ಹುರಿತಾ ಅದನ್ನು ನೀರಿನ ಅಂಶ ಎಲ್ಲ ಹೋಗಿ ಮತ್ತೆ ಇದು ಒರಿಜಿನಲ್ ಸೈಜ್ಗೆ ಬರುತ್ತೆ. ಮತ್ತು ಇದು ಕ್ರಂಚಿ ಆಗುತ್ತೆ. ಅಲ್ಲಿ ತನಕ ಇದನ್ನು ಹುರಿತಾ ಇರಬೇಕು. ಹುರುಳಿ ಕಾಳು ಒಂದು ಸ್ವಲ್ಪ ಜೋರಾಗೆ ಸಿಡಿತಾ ಇದೆ. ಇದನ್ನು ತೆಗೆದುಬಿಟ್ಟು ಮತ್ತೆ ಆ ತಟ್ಟೆಗೆ ಹಾಕ್ತೀನಿ. ಈಗ ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ. ನಾವು ಅರ್ಧ ಕಪ್ ನೆನೆಸಿರೋದ್ರಿಂದ 2 ಸಲ ಹಾಕ್ತೀನಿ. ಇದು ಅಷ್ಟೇ, ಎಲ್ಲದನ್ನು ಅದು ಒರಿಜಿನಲ್ ಸೈಜ್ ಬರೋ ತನಕ ಹುರಿಬೇಕು. ಆಗಿದೆಯಾ ನೋಡೋಕ್ಕೆ ಒಂದು ಕಾಳನ್ನು ನೀವು ಟೇಸ್ಟ್ ಮಾಡಿ ನೋಡಿದ್ರೆ ನೀಟಾಗಿ ಗೊತ್ತಾಗುತ್ತೆ. ಪ್ರತಿಯೊಂದು ಕಾಳುಗಳು ಸುಮಾರಾಗಿ 10 ರಿಂದ 12 ನಿಮಿಷ ತಗೋತಾ ಇದೆ. ಹೆಸರು ಕಾಳು ಕೂಡ ಆಗಿದೆ. ಇದನ್ನು ಮತ್ತೆ ಅದೇ ತಟ್ಟೆಗೆ ತೆಕ್ಕೊಳ್ಳೋಣ. ಈಗ ಕಡಲೆಕಾಳನ್ನು ಹುರಿಯೋಣ. ಎಲ್ಲ ಕಾಳುಗಳನ್ನು ಅದು ಒರಿಜಿನಲ್ ಸೈಜ್ ಬರೋ ತನಕ ಹುರಿಬೇಕು. ಕಡಲೆಕಾಳನ್ನು ಸುಮಾರು ಒಂದು 14 ನಿಮಿಷದಿಂದ ಹುರಿತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ತಗೊಳುತ್ತೆ. ಈಗ ಇದಾಗಿದೆ. ಎಲ್ಲ ಕಾಳುಗಳನ್ನು ಹುರಿದಾಯಿತು. ಸ್ಟವ್ ಆಫ್ ಮಾಡಿಬಿಟ್ಟು ಈ ಕಾಳನ್ನು ತಟ್ಟೆಗೆ ಹಾಕ್ತೀನಿ. ಈಗ ಎಲ್ಲ ಕಾಳುಗಳನ್ನು ಹುರ್ಕೊಂಡಾಗಿದೆ. ಸುಮಾರು ಇದು 1 ಗಂಟೆ ಮೇಲೆ ತಗೊಳುತ್ತೆ. ಈ ಎಲ್ಲ ಕಾಳುಗಳನ್ನು ಈಗ ನಾವು ಒಂದು ತಟ್ಟೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಇದಾದಮೇಲೆ ಖಾರ ಕಲಿಸ್ಕೋಬೇಕು. ಮೊದಲು ನಾವು ಒಂದು ಬೌಲ್ಗೆ ಇಂಗು ಮತ್ತು ಉಪ್ಪು ಎರಡನ್ನೂ ಹಾಕಿ ಒಂದೆರಡು ಟೀ ಸ್ಪೂನಷ್ಟು ನೀರು ಹಾಕಿ ಮೊದಲು ಇದನ್ನು ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕರಗಕ್ಕೆ ಬಿಡಿ. ಇದು ಉಪ್ಪು ಒಂದು ಸ್ವಲ್ಪ ಚೆನ್ನಾಗಿ ಕರಗಿಬಿಡಲಿ. ಉಪ್ಪು ಮತ್ತು ಇಂಗು ಮಿಕ್ಸಾಗಿ ಕರಗಿದೆ. ಈಗ ಇದಕ್ಕೆ ಹಸಿಮೆಣಸಿನ ಪುಡಿ ಹಾಕೋಣ. ಇದನ್ನು ನಾವು ಸ್ವಲ್ಪ ಗಟ್ಟಿ ಪೇಸ್ಟ್ ಮಾಡ್ಕೋಬೇಕು. ಅಂದರೆ ಸುಮಾರಾಗಿ ಗಟ್ಟಿಯಾಗಿರಬೇಕು. ತುಂಬ ಗಟ್ಟಿಯಾಗಿ ಆದರೆ ನಿಮಗೆ ಹಾಕೋಕ್ಕಾಗಲ್ಲ. ಸೊ ಇದಕ್ಕೆ ಈಗ ಇನ್ನೊಂದು ಟೀ ಸ್ಪೂನಷ್ಟು ನೀರು ಹಾಕ್ತಾಯಿದ್ದೀನಿ. ಇದನ್ನು ಯಾಕೆ ನೀರು ಮಾಡ್ಕೋಬೇಕಂದ್ರೆ ನಾವು ಕಾಳುಗಳಿಗೆ ಹಚ್ಚೋದ್ರಿಂದ ಅದು ನೀರಾಗಿಲ್ಲ ಅಂದರೆ ಅಂಟ್ಕೊಳ್ಳೋದಿಲ್ಲ ಖಾರ. ಇದೊಂದು ಸ್ವಲ್ಪ ಗಟ್ಟಿನೇ ಇದೆ. ಈಗ ಇನ್ನೊಂದು ಚೂರು ನೀರು ಹಾಕಿಬಿಟ್ಟು ಈ ಖಾರ ಇಷ್ಟು ಗಟ್ಟಿಯಾಗಿರಬೇಕು. ಇಷ್ಟು ನಾನಿಲ್ಲಿ ಸುಮಾರಾಗಿ 4.5 ರಿಂದ 5 ಟೀ ಚಮಚದಷ್ಟು ನೀರು ಹಾಕಿದ್ದೀನಿ. ಸೊ ನೀವು ಈ ಹದ ಬರುವಷ್ಟು ಕಲಿಸ್ಕೊಳ್ಳಿ. ಈ ಖಾರನ ನಾವು ಹುರಿದಿಟ್ಕೊಂಡಿದ್ದೀವಲ್ಲ ಕಾಳುಗಳಿಗೆ ಹಾಕಿ ಇದಕ್ಕೆ ಇನ್ನೊಂದು ಚೂರು ಒಂದು ಹನಿ ನೀರು ಹಾಕಿಬಿಟ್ಟು ಅದನ್ನು ಕೂಡ ಹಾಕ್ಕೊಂಬಿಡಿ. ಎಲ್ಲ ಹಾಕಿದ್ಮೇಲೆ ನೀವು ಕೈನಲ್ಲೇ ಕಲಿಸ್ಬೇಕು. ಇದನ್ನು
ಹೀಗೆ ಕಲಸಿದ್ಮೇಲೆ ಪೂರ್ತಿ ಚೆನ್ನಾಗಿ ಒಂದು 5 ರಿಂದ 10 ನಿಮಿಷ ಹಾಗೆ ಬಿಟ್ಟಿರಿ. ಯಾಕೆಂತಂದರೆ ಖಾರ ಎಲ್ಲ ಕಾಳುಗಳೆಲ್ಲ ಹೀರ್ಕೊಳ್ಳುತ್ತೆ. ಕೈ ಮಾತ್ರ ಚೆನ್ನಾಗಿ ತೊಳ್ಕೊಳ್ಳಿ, ಯಾಕೆಂದರೆ ಕೈನಲ್ಲೇ ಕಲಸಿದ್ದೀವಿ, ಮೆಣಸಿನ ಪುಡಿ ಕೈಗಂಟಿರುತ್ತೆ. ಈಗ ಈ ಕಾಳುಗಳಿಗೆ ಖಾರ ಹಾಕಿ ಕಲಸಿಟ್ಟು 10 ನಿಮಿಷ ಆಗಿದೆ. ಇದನ್ನು ಇವಾಗ ನಾನು ಮತ್ತೆ ಬಾಣಲೆಗೆ ಹಾಕಿಬಿಟ್ಟು ನಾವು ನೀರು ಹಾಕಿ ಖಾರ ಮಾಡಿರ್ತೀವಲ್ಲ ಅದರಿಂದ ಕಾಳುಗಳೆಲ್ಲ ಸ್ವಲ್ಪ ಮೆತ್ತಗಾಗಿರುತ್ತೆ. ಮತ್ತು ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ನೀವು ಮತ್ತೆ ಇದು ಕ್ರಿಸ್ಪ್ ಆಗೋ ತನಕ ಹುರಿಬೇಕು. ಇದನ್ನು ನೀವು ಲೋ ಫ್ಲೇಮಲ್ಲೇ ಹುರಿಬೇಕು. ಇದಕ್ಕೆ ನಾವು ಹುರ್ಗಡ್ಲೆ, ಕಡಲೆಕಾಯಿ ಮತ್ತು ಕೊಬ್ಬರಿ ಇಟ್ಕೊಂಡಿದ್ದೀವಲ್ಲ ಎಲ್ಲನೂ ಹಾಕ್ಬಿಟ್ಟು ಸೇರಿಸಿ ಹುರಿಯೋದ್ರಿಂದ ಅದು ಮತ್ತು ಅದಕ್ಕೂ ಸ್ವಲ್ಪ ಉಪ್ಪು ಹತ್ತುತ್ತೆ. ಸ್ವಲ್ಪ ಬಿಸಿ ಆದಾಗ ಇದು ನೀವು ಸ್ವಿಚ್ ಆಫ್ ಮಾಡಿಬಿಡಿ. ಮತ್ತು ಇದು ಚೆನ್ನಾಗಿ ಆರಲಿ. ಇದು ಚೆನ್ನಾಗಿ ಆರೋ ತನಕ ಬಿಟ್ಟಿರಬೇಕು. ಚೆನ್ನಾಗಿ ಆರಿದ ಮೇಲೂ ನಿಮಗೆ ಇದು ಮೆತ್ತಗೆ ಇದೆ ಅನಿಸಿದ್ರೆ ಮತ್ತೆ ಇದೇ ಥರ ನೀವು ಇನ್ನೊಂದು ಸಲ ವಾರ್ಮ್ ಮಾಡಿ ಮತ್ತೆ ಆಫ್ ಮಾಡಿ ಆರಕ್ಕೆ ಬಿಟ್ಟರೆ ಇದು ಗಟ್ಟಿಯಾಗತ್ತೆ. ಇದು ಬಿಸಿ ಆದಮೇಲೆ ಒಂದು ತಟ್ಟೆಗೆ ಹಾಕಿ ಆರಕ್ಕೆ ಬಿಡಿ. ಯಾಕೆಂದರೆ ಇದು ಬಾಣಲೆ ತುಂಬ ಚಿಕ್ಕದಾಗಿರೋದ್ರಿಂದ ಕೆಳಗಡೆ ಎಲ್ಲ ಸ್ವಲ್ಪ ಬೆಂದಂಗೆ ಆಗ್ಬೋದು. ಮತ್ತು ಹೀಗೆ ತಟ್ಟೆಗೆ ಹಾಕಿ ಆರಿದ ಮೇಲೆ ಅದು ನೀವು ತಿಂದು ನೋಡಿದಾಗ ಅದಕ್ಕೆ ಮತ್ತೆ ಮೆತ್ತಿಗಿದೆ ಅಂದರೆ ಮತ್ತೆ ಅದೇ ಪ್ರೊಸೀಜರ್, ಮತ್ತೆ ಬಾಣಲೆಗೆ ಹಾಕಿ ಅದನ್ನು ಬೆಚ್ಚಿಗೆ ಮಾಡಿ ಈ ಥರ ಆರಕ್ಕಿಡಿ. ಈಗ ನಮಗೆ ರುಚಿಯಾದ ಹುರ್ಗಾಳು ರೆಡಿಯಾಗಿದೆ. ಇದಕ್ಕೆ ನೀವು ಕೊಬ್ಬರಿ ಹಾಕಲಿಲ್ಲ ಅಂದರೆ ಸುಮಾರು 6 ತಿಂಗಳ ತನಕ ಸ್ಟೋರ್ ಮಾಡ್ಕೋಬೋದು ಆಚೆ ಕಡೆಯಲ್ಲೇ. ಆದರೆ ಅಷ್ಟು ದಿವಸ ಉಳಿಯೋದಿಲ್ಲ ಇದು. ಮತ್ತು ನೀವು ಈ ಕಾಳುಗಳಲ್ಲಿ ಯಾವುದನ್ನು ಬೇಕಾದ್ರೂ ಹೆಚ್ಚು ಹಾಕೋಬೋದು, ಇಲ್ಲ ಯಾವುದನ್ನು ಬೇಕಾದ್ರೂ ಕಡಿಮೆ ಕೂಡ ಮಾಡ್ಕೋಬೋದು. ಸೊ ಇವಾಗ ಹುರ್ಗಾಳನ್ನು ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ಲ. ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.